ಬಿಕ್ಲಾ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ ಭೈರತಿ ಬಸವರಾಜ್ ಠಾಣೆಗೆ ಹಾಜರಾಗಿರುವುದರ ಬಗ್ಗೆ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಬಿಕ್ಲಾ ಶಿವ ಕೊಲೆ ಪ್ರಕರಣ ಸಂದರ್ಭ ಭೈರತಿ ಬಸವರಾಜ್ ಠಾಣೆಗೆ ಹಾಜರಾಗಿರುವುದಾಗಿ ಮಾಹಿತಿ ಲಭ್ಯವಾಗ್ತಿದೆ. ಭಾರತೀನಗರ ಪೊಲೀಸ್ ಠಾಣೆಗೆ ಹಾಜರಾದ ಶಾಸಕ ಭೈರತಿ ಬಸವರಾಜ್, ಕೆಆರ್ಪುರಂ ಶಾಸಕ ಭೈರತಿ ಬಸವರಾಜ್ ಕೊಲೆ ಪ್ರಕರಣ ಒಂದರ ಬಗ್ಗೆ ಕ್ಲಾರಿಟಿ ಕೊಡೋದಕ್ಕೆ ಠಾಣೆಗೆ ಬಂದಿದ್ದಾರೆ. ಬಿಕ್ಲಾ ಶಿವ ಕೊಲೆ ಪ್ರಕರಣದಲ್ಲಿ ಭೈರತಿ ಸುರೇಶ್ 5ನೇ ಆರೋಪಿ, ಎಫ್ಐ ಅಕ್ಯೂಸ್ಡ್. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ದ ಪೊಲೀಸರು ನೋಟಿಸಿಗೆ ಉತ್ತರಿಸಿರುವ ಹಾಲಿ ಶಾಸಕ. 2 ಗಂಟೆ ತಡವಾಗಿ ಬಂದ ಭೈರತಿ ಬಸವರಾಜ್ 40 ಪ್ರಶ್ನೆ ರೆಡಿ ಮಾಡಿಕೊಂಡಿರುವಂತಹ ಪೊಲೀಸರು ಪ್ರತಿಯೊಂದು ಸೂಕ್ಷ್ಮ ಪ್ರಶ್ನೆಗಳನ್ನು ಕೂಡ ಬಸವರಾಜ್ಗೆ ಕೇಳಲಾಗುತ್ತೆ. ಬಿಕ್ಲಾ ಶಿವ ಹೆಂಗ್ ಪರಿಚಯ, ನಿಮಗೂ ಅವರಿಗೂ ಏನು ಸಂಪರ್ಕ, ನಿಮಗೂ ಅವರಿಗೂ ಇರುವ ಮಾನಸಿಕ ಸಂಬಂಧ ಏನು? ಬಿಕ್ಲಾ ಶಿವ ಹತ್ಯಾ ಪ್ರಕರಣ ಬೆಳಕಿಗೆ ಬಂದಂತಹ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರ ಜೊತೆ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ, ಏನಿದು ಪ್ರಕರಣ ಅಂತ ಹೇಳಿ. ನನಗಿದು ಏನು ಅನ್ನೋದೇ ಗೊತ್ತಿಲ್ಲ ಅಂತ ಹೇಳಿದ್ರು ಭೈರತಿ ಬಸವರಾಜ್ ಅವರು. ಇದಕ್ಕೂ ನನಗೂ ಸಂಬಂಧವಿಲ್ಲ, ಈ ಬಗ್ಗೆ ನನಗೆ ಮಾಹಿತಿ ಗೊತ್ತಾಗಿದ್ದೇ ಮಾಧ್ಯಮದ ಸುದ್ದಿಯನ್ನು ನೋಡಿ ಅಂತ ಹೇಳಿದ್ರು ಭೈರತಿ ಬಸವರಾಜ್. ಅಷ್ಟರ ಮಟ್ಟಿಗೆ ಅಂತರ ಕಾಯ್ದುಕೊಂಡಂತಹ ಪ್ರಕರಣ ಅದು. ನನಗೂ ಬಿಕ್ಲಾ ಶಿವನ ಮರ್ಡರ್ ಕೇಸಿಗೂ ರಾತ್ರಿ ಹಗಲು ವ್ಯತ್ಯಾಸ ಇದೆ, ಆನೆ ಇರುವೆಯಷ್ಟು ವ್ಯತ್ಯಾಸಗಳಿದ್ದಾವೆ. ನನಗೂ ಅದಕ್ಕೂ ಯಾವುದೇ ತರಹದ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಆದರೂ ಕೂಡ ನೀವು ಎಫ್ಐ ಅಕ್ಯೂಸ್ಡ್ ಅಲ್ವಾ, ಆರೋಪಿ, 5ನೇ ಆರೋಪಿ ಆಗಿದ್ದೀರಲ್ವಾ, ಇದಕ್ಕೇನು ಹೇಳ್ತೀರಾ ಅಂತ ಕೇಳಿದ್ರೆ ರಾಜಕೀಯ ಪ್ರೇರಿತವಾದ ಪ್ರಕರಣ ಅಂತ ಹೇಳ್ತಾರೆ ಭೈರತಿ ಬಸವರಾಜ್. ಆದರೆ ಇವತ್ತು ಠಾಣೆಯಿಂದ ನೋಟಿಸ್ ಇಶ್ಯೂ ಆಗಿತ್ತು, ಠಾಣೆಗೆ ಬನ್ನಿ ಹಾಜರಾಗಿ ಉತ್ತರಿಸಿ ಅಂತ ಹೇಳಿ. ನಿಮ್ಮ ಮೇಲೊಂದು ಮರ್ಡರ್ ಪ್ರಕರಣ ದಾಖಲಾಗಿದೆ, ಏನು ಕತೆ, ಏನು ವ್ಯಥೆ ಹಂಚ್ಕೊಳ್ಳಿ ನಮ್ಮ ಜೊತೆ ಅಂತ ಹೇಳಿ ನೋಟಿಸ್ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಠಾಣೆಗೆ ಭೈರತಿ ಬಸವರಾಜ್ ಅವರು ಹಾಜರಾಗಿದ್ದಾರೆ. ಭಾರತೀನಗರ ಪೊಲೀಸ್ ಠಾಣೆಗೆ ಹಾಜರಾಗಿರ್ತಕ್ಕಂತಹ ಭೈರತಿ ಬಸವರಾಜ್ ಈಗಾಗಲೇ ಎಲ್ಲಾ ತರಹದ ಎಲ್ಲ ಮಜಲುಗಳಲ್ಲಿ ಕೇಳಬಹುದಾದ ಪ್ರಶ್ನೆಗಳನ್ನು ಪೊಲೀಸರು ಸಿದ್ಧಪಡಿಸಿಕೊಂಡಿರ್ತಾರೆ. ಎಲ್ಲ ಪ್ರಶ್ನೆಗಳನ್ನು ಕೂಡ ಮುಲಾಜಿಲ್ಲದೆ ಕೇಳಲಾಗುತ್ತೆ. ಸೊ ಚಳಿಗಾಲದಲ್ಲೂ ಬೆವ್ತು ಹೋಗಬಹುದಾದಂತಹ ಪ್ರಶ್ನೆಗಳಾಗಿರುತ್ತೆ. ಕಾರಣ ಬಿಕ್ಲಾ ಶಿವ ಮರ್ಡರ್ ಪ್ರಕರಣ ಈಗಾಗಲೇ ಬಹಳಷ್ಟು ಸಂಚಲನವನ್ನು ಮೂಡಿಸಿದೆ. ಅದಕ್ಕೆ ರಾಜಕೀಯವಾದಂತಹ ಒಂದು ಬಣ್ಣ ಬಂದಿರೋದ್ರಿಂದಾಗಿ ಇದು ಹೈ ಪ್ರೊಫೈಲ್ ಪ್ರಕರಣ ಅಂತ ಕರೆಸಿಕೊಳ್ಳುತ್ತೆ. ಹಾಗಾಗಿ ಭೈರತಿ ಬಸವರಾಜ್ ಅವರನ್ನು ಅತ್ಯಂತ ಸೂಕ್ಷ್ಮವಾಗಿ ಪೊಲೀಸರು ಹ್ಯಾಂಡಲ್ ಮಾಡಬೇಕಾಗಿ ಬರುತ್ತೆ. ಸೊ ಭೈರತಿ ಬಸವರಾಜ್ ಅವರು ಈಗಾಗಲೇ ಠಾಣೆಗೆ ಹಾಜರಾಗಿದ್ದಾರೆ. ಪ್ರಶ್ನೆಗಳ ಸುರಿಮಳೆಯನ್ನೇ ಭೈರತಿ ಬಸವರಾಜ್ ವಿರುದ್ಧ ಕೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.